ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಒಂದು ಬಿಲ್ಡಿಂಗ್ದು ಪಟ್ಟಿಯೆಲ್ಲ ಕಂಪ್ಲೀಟಾಗಿ ಉಜ್ಜೋದು ಶುರು ಮಾಡವ್ರೆ. ನಮ್ಮವರು ಹೆಂಗೆ ಉಜ್ತಾರೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಲೈಟ್ ಹಾಕ್ಕೊಂಡು ನೀಟಾಗಿ ಉಜ್ಜಬೇಕು. ಗೋಡೆ ಎಲ್ಲ ಖರಾಬಾಗಿರುತ್ತೆ ನೋಡಿ. ನಮಗೆ ಇಡೀ ಕೆಲಸ ಎಲ್ಲ ತುಂಬ ನೋವು ಉಂಟು ಮಾಡೋ ಕೆಲಸ ಅಂದರೆ ಇದು ಉಜ್ಜೋದೆ ಫ್ರೆಂಡ್ಸ್ ನೋಡಿ. ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸ ಉಜ್ಜೋದು, ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದ್ದಾರೆ. ಯಾಕೆಂದರೆ ಅವರು ಓನರ್ ತುಂಬ ಡಿಸೈನ್ ಮಾಡಿಸ್ಬಿಟ್ಟಿದ್ದಾರೆ ಪಿನಲ್ಲಿ. ಹೀಗಾಗಿ ಇದೇ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ. ಏಕೆಂದರೆ ಇದು 4 ಫ್ಲೋರು. ನಿಮ್ಗೆ ಈಚೆ ತೋರಿಸ್ತೀನಿ ವಿಡಿಯೋ. ಇದು ಒಳಗಡೆ 4 ಫ್ಲೋರ್ ಮೇಲ್ಗಡೆ ಬಂದಿದ್ದೀನಲ್ಲ, ಮತ್ತೆ ಇಳಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಮೇಲಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸರ್. ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಪಾಪ. ನೋಡಿ, ಇದು ಉಜ್ಜೋ ಅಂತ ಪ್ರೆಷರ್ ಲೈಟ್ ಇಟ್ಕೊಂಡೆ ಉಜ್ಜಿಸ್ತೀನಿ. ಯಾಕೆಂದರೆ ರಾಯಲ್ ಮಾಡೋದ್ರಿಂದ ಲೈಟ್ ಇಟ್ಕೊಂಡಲ್ಲೇ ಉಜ್ಜಿದ್ರೆ ಫಿನಿಶಿಂಗ್ ಕಾಣಿಸಲ್ಲ ಕತ್ಲಲ್ಲಿ. ಹಾಗಾಗಿ ಅಲ್ಲಿ ಮೇಲೆ ಲೈಟ್ ಇಟ್ಕೊಂಡಿದ್ದಾರೆ. ಲೈಟ್ ಹಾಕ್ಕೊಂಡು ಈ ಥರ ಲೈಟ್ ಇಟ್ಕೊಂಡು ವಾಲ್ ನೋಡ್ಕೊಂಡು ಉಜ್ಜುತ್ತಾರೆ ನೋಡಿ. ಉಜ್ಜೋದೇ ಸಿಕ್ಕಾಪಟ್ಟೆ ಕೆಲಸ ಇರೋದು ನಮಗೆ ಇಡೀ ಬಿಲ್ಡಿಂಗಲ್ಲಿ. ಪಾಲಿಶ್ ಕೆಲಸ ಮತ್ತು ಸ್ಪ್ರೇ ಕೆಲಸ, ಇದು ಉಜ್ಜೋದು, ಈ 3 ಕೆಲಸನೂ ತುಂಬ ಟಫ್ ಆಗಿರುತ್ತೆ. ಲೈಟ್ ಹಿಡ್ಕೊಂಡೇ ಉಜ್ಜಬೇಕು ಗೋಡೆಗಳೆಲ್ಲ. ಇಲ್ಲ ಅಂತಂದರೆ ಫಿನಿಶಿಂಗು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ರಾಯಲ್ ಮಾಡೋದ್ರಿಂದ ನಾವು ಯಾವುದೇ ಬಿಲ್ಡಿಂಗ್ ಮಾಡೋದಾಗಲಿ ಈ ಥರ ಲೈಟ್ ಹಾಕ್ತಾನೆ ಉಜ್ಜೋದು. ಈ ಲೈಟ್ ಹಾಕಿ ಉಜ್ಜೋದ್ರಿಂದ ಈ ವಾಲಲ್ಲಿ ವೆರಿವೇಷನ್ಸು ಮತ್ತು ಇದು ನೋಡಿ ಏನು ಕಾಣಿಸ್ತಾ ಇದ್ದಾರೆ ಡಾಟ್ಸು, ಆ ಥರ ಎಲ್ಲ ಉಜ್ಜೋದ್ರಿಂದ ಕಂಪ್ಲೀಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನೀಟಾಗಿ ಲೈಟ್ ಹಾಕ್ಕೊಂಡು ಉಜ್ಜೋದು ನೋಡಿ. ಇನ್ನು ತುಂಬ ಇದೆ ಉಜ್ಜೋದು ನೋಡಿ. ಒಂದು ರೂಮ್ ಉಜ್ಜಿ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಧೂಳಿರುತ್ತೆ ಒಂದು ಇದರಲ್ಲಿ ಅಂತ ನೋಡಿ. ಎಲ್ಲ ಉಜ್ಜಿದ್ದಾರೆ ಈ ರೂಮ್ನ. ಬನ್ನಿ ಇವಾಗ ಕೆಳಗಡೆ ಫ್ಲೋರ್ ಹೋಗೋಣ ನೋಡಿ ಫ್ರೆಂಡ್ಸ್. ಕಿಟಕಿ ಎಲ್ಲ ಒಂದಾಗಿ ಬಿಟ್ಟಿದ್ದಾರೆ. ಇನ್ನು ಇವನ್ನ ಇಂಚಸ್ ಹಾಕಿಲ್ಲ. ಡೋರ್ ಇರುತ್ತೆ, ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಫ್ರೆಂಡ್ಸ್. 4 ಫ್ಲೋರ್ ಎಷ್ಟು ದೂರ ಕಾಣಿಸ್ತಾ ಇದೆ. ಇನ್ನೊಂದು ಫ್ಲೋರ್ ಇದೆ ಮೇಲ್ಗಡೆ, ಆ ಮೇಲ್ಗಡೆ ಹೋಗಿಲ್ಲ ನೋಡಿ ಫ್ರೆಂಡ್ಸ್. ಹಂಗೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಹೋಗಿದೆ. ಎಲ್ಲ ಇಟ್ಟು ಮೊನ್ನೆಯನ್ನು ಪೂಜೆ ಮಾಡಿ 3 ದಿವಸ ಇದೆ. 3 ದಿವಸಕ್ಕೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ, ತುಂಬ ಫಾಸ್ಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ. ಇದೆಲ್ಲ ಉಜ್ಜಿ ನೋಡಿ, ಎಲ್ಲ ಉಜ್ಜಿ ಕಂಪ್ಲೀಟ್ ಮಾಡಿ ಪ್ರೈಮರ್ ಅಪ್ಲೈ ಮಾಡಿದ್ದೀವಿ. ಇದು 3rd ಫ್ಲೋರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಂಟ್ ಆಗಿದೆ, ಇದ್ರ ಎಲಿವೇಶನ್ ಯಾವ ಥರ ಅಂತ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್.